ನಾಗಗಳ ಬಗ್ಗೆ ನೀವು ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ಹತ್ರ ಹೊಡೆತ ತಿಂದು ಅವು ತಪ್ಪಿಸ್ಕೊಂಡ್ರೆ ನಮ್ಮ ಇಡೀ ವಂಶನೇ ಬಲಿ ತಗೊಳ್ತವೆ. ಅರ್ಚಕರೇ, ಹಾಗಂತ ನಾನ್ ಸುಮ್ನೆ ಇರೋದಕ್ಕಾಗೋದಿಲ್ಲ. ನಾನ್ ಸತ್ರು ಪರವಾಗಿಲ್ಲ, ನಮ್ಮ ಅಣ್ಣ ಚೆನ್ನಾಗಿರ್ಬೇಕು ಅಂತ ಬಯಸೋಳ್ ನಾನು. ನಾವು ಹೀಗೆ ಮಾತಾಡ್ಕೊಂಡಿದ್ರೆ ಆ ನಾಗಿಣಿ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಏನಾದ್ರೂ ಯೋಚನೆ ಮಾಡಬಹುದು. ಈಗೇನ್ ಮಾಡ್ಬೇಕು? ಸರಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ದೆ ರಣರಂಗಕ್ಕಿಳಿಯೋದು ಮೂರ್ಖತನ. ಅಂದ್ರೆ ಅವಳು ಯಾವ ದಿಕ್ಕಿನಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಅದಕ್ಕೆ ನಾವೇನ್ ನೋಡ್ಬೇಕು ಅರ್ಚಕ್ರೆ? ಹೇಳ್ತೀನಿ. ಅವಳು ಸೇಡಿನಿಂದ ಕುದೀತಾ ಯಾವಾಗ ನಿಮ್ಮನೆ ಹೋಗ್ತೀನಿ ಅಂತ ಯೋಚನೆಯಲ್ಲಿದ್ದಾಳೆ. ಪಶ್ಚಿಮ ದಿಕ್ಕಿನಲ್ಲಿದ್ದಾಳೆ. ಅಷ್ಟೇ ತಾನೆ, ಇನ್ನ ನಾನು ಅವಳನ್ನ ನೋಡ್ಕೋತೆ. ಬೇಡ, ಹೇಳಿ ಕೇಳಿ ಅವಳು ಇಚ್ಛಾಧಾರಿ ನಾಗಿನಿ. ಅವಳ ಶಕ್ತಿ ಅಷ್ಟಿಷ್ಟಲ್ಲ. ಅವಳು ಏನ್ ಬೇಕಾದ್ರೂ ಮಾಡಬಹುದು. ನೀವಿಬ್ರು ನನ್ ಜೊತೆ ಬನ್ನಿ, ಆದ್ರೆ ಅವಳನ್ನ ಹಿಡಿದು ಮಟ್ಟ ಹಾಕೋ ಜವಾಬ್ದಾರಿ ಮಾತ್ರ ನಂದೆ. ಸರಿ, ಹಾಗಾದ್ರೆ ಹೊರಡೋಣ. ನೀವೇನು ಯೋಚನೆ ಮಾಡಬೇಡಿ. ಅವಳನ್ನ ಹಿಡಿದು ನಿಮ್ಮ ವಶಕ್ಕೊಪ್ಸೋದು ನನ್ನ ಜವಾಬ್ದಾರಿ. ಅಷ್ಟು ಮಾಡಿ ಜೀವನದಲ್ಲಿ ನೋಡಿರ್ಬಾರ್ದು ಅಂತ ಉಡುಗೊರೆ ಕೊಡ್ತೀನಿ. ನಿಮ್ಮ ಉಡುಗೊರೆಗೋಸ್ಕರ ನಾನು ನಿಮ್ ಜೊತೆ ಕೈ ಜೋಡಿಸಿಲ್ಲ. ಮೊದಲಿನಂತೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ನಡಿಬೇಕು ಅನ್ನೋದು ನನ್ನ ಆಸೆ. ಆಹಾ, ಭಾರಿ ನಿಸ್ವಾರ್ಥಿ ಅನ್ನೋ ತರ ಮಾತಾಡ್ತಿದ್ದಾನೆ. ಏನ್ ಮಾಡ್ತಾ ಇದೀರಲ್ಲಿ? ಯಜಮಾನ್ರೆ, ಇಲ್ಲೊಂದು ನಾಗರ ಹೋಗ್ತಾ ಇತ್ತು, ಕೊಲ್ಲಕ್ಕೆಂತ ಹೋದೋ ತಪ್ಪಿಸ್ಕೊಂಡ್ ಬಿಡ್ತು. ನಾಗರಾವು ನಮ್ಮ ವಿಷ್ಣುಪುರದಲ್ಲ? ಹೌದು ಯಜಮಾನ್ರೆ, ಹುಟ್ಟಾಗಿಂದ ಇಲ್ಲಿವರೆಗೂ ಒಂದ್ ನಾಗರಾವ್ ಬಿಡಿ ಒಂದ್ ಕ್ಯಾರವ ಕೂಡ ನೋಡಿಲ್ಲ ನಮ್ಮೂರಲ್ಲಿ. ಇದ್ದಕ್ಕಿದ್ದಂಗೆ ಹೇಗ್ ಬಂದ್ಬಿಟ್ಟಿದೆ? ಅವಳು ಇಲ್ಲೇ ಎಲ್ಲೋ ತನ್ನ ಮೂಲ ಸ್ವರೂಪದಲ್ಲಿ ಹರಿದಾಡ್ತಾ ಇದ್ದಾಳೆ. ಹುಡುಕಿದ್ರೆ ಸಿಕ್ಕೇ ಸಿಗ್ತಾಳೆ. ಹಾಗಾದ್ರೆ ಹುಡ್ಕೋಣ. ನೋಡಿ, ಆ ಹಾವು ನಮ್ಮೂರಿಗೆ ಬಂದಿರೋದಕ್ಕೆ ನಮ್ಮೂರ್ ಪೂಜೆ ನಿಂತಿರೋದು. ನಮ್ ಜೊತೆ ನೀವು ಹುಡುಕಿ, ಸಿಕ್ಕಿದ್ರೆ ತುಂಡು ತುಂಡಾಗಿ ಕತ್ತರಿಸಾಕಿ. ನೋಡೋಣ ಬಂದ್ರ. ಅಕಸ್ಮಾತ್ ಆ ಹಾವು ಇವ್ರ ಕೈಗೆ ಸಿಕ್ಕರೆ ನನಗೆ ಯಾವ ಲಾಭನೂ ಇರೋದಿಲ್ಲ. ಹೇಗಾದ್ರೂ ಮಾಡಿ ಇವ್ರ ಕೈಗೆ ಸಿಗದೆ ಇರೋ ಹಾಗೆ ಮಾಡ್ಬೇಕು.
ಸೌಪರ್ಣಿಕ ಹುಡ್ಕೋಣ ಬಾ. ನಾಗಿಣಿ ವಿಷ್ಣುಪುರಕ್ಕೆ ಹೋಗಿದ್ದಾಳೆ. ಅವಳ ಪಾಲಿಗೆ ಅದು ವಿಷ್ಣುಪುರ ಅಲ್ಲ, ಚಕ್ರವ್ಯೂಹ. ಹೇಗೆ ಆ ಅಭಿಮನ್ಯು ಚಕ್ರವ್ಯೂಹದಿಂದ ಹೊರಗೆ ಬರೋದಕ್ಕಾಗದೆ ಪ್ರಾಣ ಬಿಟ್ನೋ, ಇವಳು ಹಾಗೆ ಆ ವಿಷ್ಣುಪುರದಲ್ಲಿ ಸಮಾಧಿ ಆಗ್ತಾಳೆ. ಅವಳು ಸತ್ರೆ ನಾಗಮಣಿಗೆ ನಾನೇ ಸಂಪೂರ್ಣ ವಾರಸ್ದಾರ. ನನ್ನ ತಡೆಯೋರಾಗ್ಲಿ ಪ್ರಶ್ನೆ ಮಾಡೋರಾಗ್ಲಿ ಯಾರೂ ಇರೋದಿಲ್ಲ. ಆಗ ನಾನೇ ಸರ್ವೇಶ್ವರ, ನಾನೇ ಸರ್ವಾಧಿಕಾರಿ. ಅರ್ಜುನ್, ನೀನ್ ನಾಗನೋ ಅಥವಾ ನಿನ್ನ ಹೆಂಡತಿ ನಾಗಿಣಿನೋ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಕಣ್ಣುಗಳಲ್ಲಿ ನನಗೆ ನೀನು ಸತ್ಯ ಹೇಳ್ತಾ ಇದೀಯ ಅಂತ ಅನ್ನಿಸ್ತಾ ಇದೆ. ಅದು ಅಲ್ಲದೆ ನೀನು ನನ್ನನ್ನು ಅಕ್ಕನ ಸ್ಥಾನದಲ್ಲಿ ನೋಡ್ತಾ ಇದೀಯ ಅಂತ ಹೇಳಿದೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೇಳಿದ್ಮೇಲೆ ಸುಳ್ಳು ಹೇಳೋದಿಲ್ಲ, ಮೋಸ ಮಾಡೋದಿಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಾನು ನಿನಗೆ ಸಹಾಯ ಮಾಡಬೇಕು ಅಂತಿದ್ದೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಹಾಗಂತ ನಾನು ನಿನ್ನನ್ನು ಇಲ್ಲಿಂದ ಬಿಡಿಸೋದಕ್ಕಂತೂ ಆಗೋದಿಲ್ಲ. ಒಂದು ವೇಳೆ ನಾನೇನಾದರೂ ಹಾಗೆ ಮಾಡಿದ್ರೆ ನನ್ನ ಜೀವನ ನಾನೇ ಕಳ್ಕೊಂಡ ಹಾಗೆ. ಯಾಕೆ ಅಂದರೆ ನನ್ನ ಗಂಡ ಕೋಪದಲ್ಲಿ ವಿಶ್ವಾಮಿತ್ರನೂ ಮೀರಿಸ್ದವನು ಅಂತ ನಾನು ಈ ಮನೆಗೆ ಸೊಸೆಯಾಗಿ ಕಾಲಿಟ್ಟು ಮೊದಲನೇ ದಿನನೇ ತಿಳ್ಕೊಂಡ್ಬಿಟ್ಟೆ. ನೋಡಿ ಅಕ್ಕ, ನೀವು ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ನನಗೂ ಇಷ್ಟ ಇಲ್ಲ. ಆದರೆ ನಾನು ನಿನಗೆ ಒಂದು ಸಹಾಯ ಮಾಡಬಲ್ಲೆ. ಆಗಲೇ ನೀನು ಹೇಳಿದ ಹಾಗೆ ನಿನಗೊಂದು ಫೋನ್ ಮಾಡಿಕೊಡ್ತೀನಿ. ಬೇಡ ಅಕ್ಕ, ನೀವು ನಿಮ್ಮ ಫೋನ ನನಗೆ ಕೊಟ್ಟು ನೀವು ಯಾವುದೋ ತೊಂದರೆಗೆ ಸಿಗಾಕೊಳ್ಳೋದು ನನಗಿಷ್ಟ ಇಲ್ಲ. ನೀವೇ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ನನ್ನ ಈ ಸ್ಥಿತಿನ ಅವ್ರು ಹೇಳಿ, ಅವ್ರು ಹೇಗಾದರೂ ಮಾಡಿ ಇಲ್ಲಿಗೆ ಬಂದೇ ಬರ್ತಾರೆ. ಆಗ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ಅಪರಾಧನೂ ಮಾಡಿಲ್ಲ ಅಂತ. ಹಾಗೆ ನಾವಿಲ್ಲಿ ಬಂದ ಉದ್ದೇಶ ಬರೀ ಪೂಜೆ ಮಾಡಿಸೋದಷ್ಟೇ, ಬೇರೆ ಏನೂ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆಯ್ತು, ನಂಬರ್ ಹೇಳು. ಹಲೋ, ನಮಸ್ಕಾರ, ನಾನು ಹರಿಣಿ ಅಂತ. ನಾಗಗಳ ಆಗಮನ ಆಗಿದೆ. ನಾಗಗಳ ಆಗಮನ ಆಗಿದೆ. ನಾಗಗಳ ಆಗಮನ ಆಗಿದೆ.
ನೀವಿನ್ನೂ 2 ದಿನ ನಮ್ಮ ವಿಷ್ಣುಪುರ ಬಿಟ್ಟು ಹೋಗಾಗಿಲ್ಲ. ಆ ನಾಗಿಣಿನ ಮುಗಿಸೋದಕ್ಕೆ ಸರಿಯಾದ ಸಮಯ ಬಂತು. ಅಣ್ಣ, ನಾವು 3 ಜನ ಒಂದೇ ಕಡೆ ಹುಡುಕ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಹಳ್ಳಿ ಜನ ಹೇಳ್ದಾಗೆ ಅವಳು ಹಾವಿನ ರೂಪದಲ್ಲಿದ್ದಾಳೆ. ಯಾವ ಹುಲ್ಲಿನ ಮೆದೆಯಲ್ಲಿ ಅವಿತು ಕೂತಿದ್ದಾಳೆ ಏನೋ. ನಾವು 3 ಜನ ಬೇರೆ ಬೇರೆ ಕಡೆ ಹುಡುಕ್ತಾ ಇದ್ರೆ ಅವಳು ನಮ್ಮ ಕೈಗೆ ಬೇಗ ಸಿಗ್ಬೋದು ಅಂತ ನನ್ಗನ್ನಿಸ್ತಿದೆ. ನೀನು ಹೇಳೋದು ನಿಜ. ಅರ್ಚಕರೇ, ನಾವು ಒಬ್ಬೊಬ್ರು ಒಂದೊಂದು ದಿಕ್ಕಲ್ಲಿ ಹುಡ್ಕೋಣ. ನೀವು ಆ ಕಡೆ ಹುಡುಕಿ, ಸರಿ. ನಾನು ಈ ಕಡೆ ಹುಡುಕಿ. ಹಾಗೆ ಮಾಡೋಣ. ಇದು ನೋಡು, ನೀನು ಈ ಊರಿಂದ ಹೊರಗಡೆ ಹೋಗೋದಕ್ಕಾಗೋದಿಲ್ಲ. ಅದು ನನಗೂ ಗೊತ್ತು, ಆದ್ರೆ ನೀವ್ಯಾಕೆ ನನಗೆ ಸಹಾಯ ಮಾಡ್ತಾ ಇದ್ದೀರಾ? ಅಲ್ಲಿ ನಿನ್ನ ಅರ್ಜುನ್ ಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸ್ತಿದೆ. ಅದಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ನಿನಗೆ ಇಷ್ಟ ಇಲ್ಲ ಅಂದ್ರೆ ಹೇಳು, ನಮ್ಮ ಅಣ್ಣನ ಈಗಲೇ ಕರೆಸಿ ನಿನ್ನ ಅವನಿಗೆ ಒಪ್ಪಿಸ್ತೀನಿ. ಬೇಡ. ನೋಡು, ನಮ್ಮ ಅಣ್ಣ ನಿನ್ನ ಊರಿಡಿ ಹುಡುಕ್ತಾ ಇದ್ದಾನೆ. ಅವನಿಂದ ನೀನು ತಪ್ಪಿಸ್ಕೋಬೇಕು ಅಂದ್ರೆ ಒಂದೇ ಜಾಗ ಇರೋದು. ಯಾವ್ದು? ಸ್ವಲ್ಪ ಕಷ್ಟ, ಆದ್ರೆ ನೀನು ಸುರಕ್ಷಿತವಾಗಿರ್ತೀಯ. ಎಷ್ಟೇ ಕಷ್ಟ ಆದ್ರೂ ಸಹ ನಾನು ಸಹಿಸ್ಕೋತೀನಿ. ದಯವಿಟ್ಟು ಆ ಜಾಗ ಯಾವುದು ಅಂತ ಹೇಳಿ. ಸರಿ, ಅವರೆಲ್ಲ ಮರೆಯಾಗ್ಲಿ, ಆಮೇಲೆ ನಾನೇ ನಿನ್ನನ್ನು ಆ ಜಾಗ ಕರ್ಕೊಂಡು ಹೋಗ್ತೀನಿ. ಈ ಅರ್ಜುನ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಕಾಣ್ದಲ್ಲಿರೋ ಊರಿಗೆ ಹೋಗಿದ್ದೀವಿ, ಮನೆಗೊಂದು ಫೋನ್ ಮಾಡಿ ಹೇಳಬೇಕು. ಇಲ್ಲ ಅಂದ್ರೆ ಮನೇಲಿರೋರೆಲ್ಲ ಆತಂಕ ಪಡ್ತಾರೇನೋ. ಜವಾಬ್ದಾರಿ ಬೇಡ ಅವನಿಗೆ. ಅಮ್ಮ, ನಿಂಗೆ ನಮ್ಮ ಆತಂಕ? ನಿನ್ನೆ ಕೇಳ್ತಿರೋದು, ನಿಂಗೇನು ಆತಂಕ? ಆತಂಕ ಇಲ್ದಲೇ ಇರುತ್ತೇನೋ. ನಿಮ್ಮ ಅಣ್ಣ ಬೇರೆ ಕಾಣ್ತಾ ಇಲ್ಲ, ಅರ್ಜುನ್ ಬೇರೆ ಊರಿಗೆ ಹೋಗಿದ್ದಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಆತಂಕ ಆಗ್ದಲ್ಲಿ ಇನ್ನೇನು ಮತ್ತೆ? ಓ, ಅದ ನಿನ್ನ ಆತಂಕ. ಅಮ್ಮ, ಅವರು ಹೋಗಿರೋದು ಗರುಡ ದೇವಸ್ಥಾನಕ್ಕೆ. ಅದೇ ನನಗೆ ಆತಂಕ ಆಗ್ತಿರೋದು. ಓ, ಅವರು ಗರುಡ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ಗರುಡ ಕಚ್ಬಿಡ್ತಾನೆ ಅಂತ ಆತಂಕ ನಿಂಗೆ? ನೀನು ಹೇಳಿದ್ರೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ನಾನೇನು ಚಿಕ್ಕ ಹುಡ್ಕೋಣ, ಹೇಳಿದ್ರೆ ಅರ್ಥ ಆಗಲ್ಲ ಅನ್ನೋದಕ್ಕೆ? ಹಂಗೆಲ್ಲ ಅರ್ಥ ಆಗುತ್ತೆ, ಹೇಳು. ಹೇಳಿದ್ನಲ್ಲ, ಸುಮ್ಮನೆ ಇರು ಅಂತ. ನನ್ನ ತಲೆ ಕೆಡಿಸ್ಬೇಡ ನೀನು. ಸುಮ್ಮನೆ ನನಗೆ ಹಿಂಸೆ ಮಾಡಬೇಡ. ನನ್ನ ಒಳ ಮನಸ್ಸು ಹೇಳ್ತಾ ಇದೆ, ಅರ್ಜುನ್ಗೆ ಏನೋ ಅಪಾಯ ಆಗಿದೆ ಅಂತ. ಅದಕ್ಕೆ ಅಲ್ಲೋಗಿ ಅವನ್ನ ನೋಡ್ಕೊಂಡು ಬರೋಣ ಅನಿಸ್ತಾ ಇದೆ. ನೀನು ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿತಲ್ಲ, ಎಲ್ಗೆ?
ವಿಷ್ಣುಪುರಕ್ಕೆ. ಯಾಕೆ? ಅರ್ಜುನ್ ಅಮೃತ ಒಂದು ಫೋನು ಮಾಡಿಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ಈ ಮುದುಕಿ ಅಲ್ಲಿಗೆ ಹೋದ್ರೆ ಆ ನಾಗಿಣಿ ಸಾಯೋದು ತಪ್ಪಿದ್ರೂ ತಪ್ಪಬಹುದು. ಇವಳು ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾನೇ ಅಲ್ಲಿಗೆ ಹೋಗಿ ಆ ನಾಗಿಣಿಗೆ ಒಂದು ಗತಿ ಕಾಣಿಸಿ ಎಳ್ಳು ನೀರು ಇಟ್ಟು ಬರಬೇಕು. ಅಮ್ಮ, ಇವತ್ತು ನೋಡೋಣ. ಅವ್ರೇನಾದ್ರೂ ಬರಲಿಲ್ಲ ಅಂದ್ರೆ ನಾಳೆ ನಾವು ಹೋಗೋಣ. ಅಲ್ಲಿಗೋಗಿರೋರಿಬ್ರು ನಾಗವಂಶಸ್ಥರೇ. ಅವರಿಬ್ಬರಿಗೆ ಏನಾದರೂ ಅಪಾಯ ಆದ್ರೆ 25 ವರ್ಷದಿಂದ ನಾನು ಪಟ್ಟಿದ್ದ ಶ್ರಮ ವ್ಯರ್ಥ ಆಗುತ್ತೆ. ಅರ್ಜುನ್ ನಿನ್ನ ಸತ್ತು ಅನ್ನೋ ಭ್ರಮೆಯನ್ನ ಬಿಡುವಂತ ನಾನು ಹೇಳ್ತಾನೆ ಇದ್ದೀನಿ. ಪೂರ್ವ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುವುದು. ಅಲ್ಲಿಗೆ ಹೋದ್ಮೇಲೆ ಅರ್ಜುನ್ಗೆ ಗಂಡಾಂತರ ಕಾಡುತ್ತೆ. ಆಗ ಅಮೃತ ಅರ್ಜುನ್ನ ಕಾಪಾಡಿಕೊಳ್ತಾಳೆ. ಮತ್ತೆ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಇದಕ್ಕಿಂತ ಸುರಕ್ಷಿತವಾದ ಜಾಗ ಈ ಹಳ್ಳಿಲಿ ನಿನಗೆ ಬೇರೆ ಎಲ್ಲೂ ಇಲ್ಲ. ಯಾಕೆಂದ್ರೆ ನಮ್ಮ ಅಣ್ಣ ಅರ್ಚಕ ಇಡೀ ಹಳ್ಳಿನ ಭೂತಗನ್ನಡಿ ಹಾಕೊಂಡು ನಿನ್ನನ್ನು ಹುಡುಕ್ತಾ ಇದ್ದಾನೆ. ನೀನು ಹೊರಗಡೆ ಎಲ್ಲೇ ಹೋದ್ರೂ ಅವ್ರ ಕೈಗೆ ಯಾವಾಗ ಬೇಕಾದರೂ ಸಿಕ್ಕಾಕೋಬೋದು. ನೀನಿಲ್ಲ ಇದ್ರೆ ನಮ್ಮನೆಯಲ್ಲಿ ನೀನಿದೆಯಾ ಅನ್ನೋ ಒಂದು ಸಣ್ಣ ಅನುಮಾನ ಕೂಡ ಅವನಿಗೆ ಬರೋದಿಲ್ಲ. ಅದೇ ನನ್ನ ಉಪಾಯ. ನನಗೆ ಯಾಕೋ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ. ನಿನ್ನ ಸುತ್ತಮುತ್ತ ಶತ್ರುಗಳೇ ಇರೋದ್ರಿಂದ ನಾನು ನಿನ್ನ ಕಣ್ಣಿಗೆ ಶತ್ರು ಥರನೇ ಕಾಣ್ತಾ ಇದ್ದೀನಿ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಯಾರು ಯಾವ ಪ್ರಯೋಜನನೂ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ, ಯಾರಿಗೂ ಉಪಕಾರನೂ ಮಾಡೋದಿಲ್ಲ. ನಾನು ನಿಮಗೆ ಸ್ನೇಹಿತೇನೂ ಅಲ್ಲ, ಬಂಧು ಬಳಗನೂ ಅಲ್ಲ. ನನ್ನನ್ನು ಯಾಕೆ ಕಾಪಾಡ್ತಾ ಇದ್ದೀರಾ ನೀವು? ಉಪಕಾರ ಮಾಡೋರು ಪ್ರತಿ ಉಪಕಾರ ಬಯಸ್ತಾರೆ. ನಾನೇ ನಿಮಗೆ ಪ್ರತಿ ಉಪಕಾರ ಮಾಡಬೇಕು? ನೀನು ಬದುಕೋದ್ರಿಂದ ನಿನಗೆಷ್ಟು ಲಾಭ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನೀನು ಸತ್ರೆ ನಿನಗಿಂತ ನಷ್ಟ ಆಗೋದು ನನಗೆ. ಹೀಗಿರುವಾಗ ನೀನು ನನ್ನನ್ನು ಕಣ್ಣು ಮುಚ್ಕೊಂಡು ನಂಬೋದು. ನನ್ನಿಂದ ಆಗೋ ಲಾಭ ಏನು ಅಂತ ಬಿಡಿಸಿ ಹೇಳಿ. ಅದನ್ನು ನೀಗ ಹೇಳಲ್ಲ, ಸಮಯ ಬಂದಾಗ ನೀನು ಕೇಳದೇ ಇದ್ರು ನಾನು ಹೇಳ್ತೀನಿ. ಆದರೆ ಈಗ ನಿನ್ನನ್ನು ಕಾಪಾಡೋ ಜವಾಬ್ದಾರಿ ನಂದು. ಸರಿ, ನಿಮ್ಮನ್ನು ನಂಬ್ತೀನಿ. ಹಾಗಾದರೆ ಇಲ್ಲೇ ಇರು.